ಟ್ರಸ್ಟ್ ವತಿಯಿಂದ ಇವತ್ತೇನು ಮೊದಲನೇ ಕಾರ್ಯಕ್ರಮ ಅಲ್ಲ, ಇದು ಕೊನೆಯ ಕಾರ್ಯಕ್ರಮವೂ ಅಲ್ಲ. ಈ ಶಾಲೆಯಲ್ಲಿ ಸತತವಾಗಿ ಅವ್ರದೇ ಆದಂತಹ ಕೊಡುಗೆ. ಈ ಶಾಲೆ ಬ್ರಿಟಿಷ್ ಸರ್ಕಾರದಲ್ಲಿ, ಅಂದಿನ ಸರ್ಕಾರ ಬ್ರಿಟಿಷ್ ಸರ್ಕಾರ ಕಟ್ಟಿದ್ರು ಸಹ, ತದನಂತರ ಸ್ವಾತಂತ್ರ್ಯ ಭಾರತದಲ್ಲಿ ಅನೇಕ ಸರ್ಕಾರಗಳು ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸಿದೆ, ಕಟ್ಟಡಗಳನ್ನು ಕೂಡ ಮಂಜೂರು ಮಾಡಿಕೊಟ್ಟಿದೆ. ಆದರೆ ಮುನೇಶ್ ಸಾಹೇಬ್ರ ಸರ್ಕಾರದ ವತಿಯಿಂದ ಇವ್ರದೇ ಒಂದು ಸರ್ಕಾರ, ಈ ಎರಡು ಸರ್ಕಾರ, ಬ್ರಿಟಿಷ್ ಸರ್ಕಾರ ಮತ್ತು ನಮ್ಮ ಭಾರತ ಸ್ವಾತಂತ್ರ್ಯ ಭಾರತ ಸರ್ಕಾರಗಳಾದ್ಮೇಲೆ ಈ ಶಾಲೆಗೆ ಬೇರೆ ಸರ್ಕಾರ ಯಾವ್ದಾದ್ರು ಸಪೋರ್ಟ್ ಮಾಡಿದೆ ಅಂದ್ರೆ ನಮ್ಮ ಮುನೇಶ್ ಸಾಹೇಬ್ರ ಸರ್ಕಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದ್ ಜೋಡಿ ನಮ್ಮ ಫೈಜುಲ್ಲಾ ಸರ್ ಮತ್ತು ನಮ್ಮ ಮುನೇಶ್ ಸಾಹೇಬ್ರ ಜೋಡಿ. ಏನಂತ ಹೇಳಿದ್ರೆ ಕೆಲಸ ಇಲ್ಲಿ ಆಗ್ಬೇಕಂತ ಹೇಳಿದ್ರೆ ನಮ್ಮ ಫೈಜುಲ್ಲಾ ಸಾಹೇಬ್ರು ಸತತವಾಗಿ ಅವ್ರ ಜೊತೆಯಲ್ಲಿದ್ದು ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ಬೇರೆ ಟೀಚರ್ಸ್ಗೂ ಕೂಡ, ಮುನೇಶ್ ಸಾಹೇಬ್ರು ಅಂತ ಒಳ್ಳೆ ವ್ಯಕ್ತಿ ಇದ್ದಾರೆ. ವಿಶೇಷವಾಗಿ ಇಲ್ಲಿ ಎಲ್ಲಾ ಸಮಾಜದಲ್ಲಿ ನಮ್ಮ ಅಲ್ಪಸಂಖ್ಯಾತರು ಏನಿದ್ದಾರೆ ಶೈಕ್ಷಣಿಕವಾಗಿ ಬಹಳ ಹಿಂದೆ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರ ಏನು ಉರ್ದು ಶಾಲೆಗಳಿದ್ದಾವೆ, ಆ ಉರ್ದು ಶಾಲೆಗಳಿಗೆ ತಮ್ಮ ಕೊಡುಗೆ ಅಪಾರವಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಮೈನಾರಿಟಿ ಶಾಲೆಗಳು ಮಾಡ್ತಾರೆ ಅಂತ ಕೆಲವ್ರಿಗೆಲ್ಲ ಇವ್ರ ಮೇಲೆ ಸ್ವಲ್ಪ ಇದಿರ್ತದೆ, ನಾವು ನೋಡಿದೀವಿ. ಯಾಕಂತ ಹೇಳಿದ್ರೆ ರಾಮರಾಜ್ಯ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಏನ್ ಗೊತ್ತಾ, ಸಮಾಜದ ಕಟ್ಟ ಕಡೆ ವ್ಯಕ್ತಿ ಕೂಡ ಅವನು ಸಾಮಾಜಿಕವಾಗಿ ಬೆಳಿಬೇಕು ಅನ್ನೋದೇ ರಾಮರಾಜ್ಯದ ಪರಿಕಲ್ಪನೆ. ಅದೇ ಸಾಮಾಜಿಕ ನ್ಯಾಯ. ಅವ್ರು ಮಾಡ್ತಾ ಇರೋದು ಅದೇ. ನಿಜವಾಗ್ಲೂ ಇವತ್ತು ನಮ್ಮ ಸಮುದಾಯದ ಮಕ್ಕಳಿಗೆ ಸುಮಾರು ಶಾಲೆಗಳಿಗೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಕುರುಬುರಪೇಟೆಯ ಸರ್ಕಾರಿ ನಮ್ಮ ಪ್ರಾಥಮಿಕ ಮೈನ್ ಶಾಲೆ ಏನಿದೆ, ವಿಶೇಷವಾಗಿ ಸುಣ್ಣ ಬಣ್ಣ ಇರ್ಬೋದು, ಗೋಡೆ ಇರ್ಬೋದು, ಇಲ್ಲಿ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿರೋದೇ ಟ್ರ್ಯಾಕ್ ಸೂಟ್. ಎದ್ ನಿಂತ್ಕೊಳಪ್ಪ, ನಿಂತ್ಕೊಳ್ಳ ಇಲ್ಲಿ. ಈ ಟ್ರ್ಯಾಕ್ ಸೂಟ್ ಇಂಟ್ರೊಡ್ಯೂಸ್ ಮಾಡಿರೋದೇ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸುಮಾರು ಒಂದು 10,000 ಮಕ್ಕಳಕ್ಕಿಂತ ಹೆಚ್ಚು ಮಕ್ಕಳಿಗೆ ಈ ಕನ್ನಡ ಶಾಲೆ ಉರ್ದು ಶಾಲೆ ಅಂತ ಭೇದ ಭಾವ ಇಲ್ಲದೆ ನಮ್ಮ ತಾಲೂಕಿನ 10,000 ಮಕ್ಕಳಿಗೆ ಇವತ್ತು ಈ ಉಡುಪನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ನಮ್ಮ ಮುನೇಶ್ ಸಾಹೇಬ್ರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮತ್ತೆ ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ಹೈಯೆಸ್ಟ್ ಮೈನಾರಿಟಿ ಉರ್ದು ಶಾಲೆಗಳಲ್ಲಿ ಹೈಯೆಸ್ಟ್ ಸ್ಟ್ರೆಂತ್ ಇರೋದು ನಮ್ಮ ಉರ್ದು ಶಾಲೆನೆ, ನಮ್ಮ ಕುರುಬುರಪೇಟೆ ಶಾಲೆನೆ ಅನ್ಸ್ಕೊಂತೀನಿ. ಅದಾದ್ಮೇಲೆ ನಮ್ಮ ಕನ್ನಡ ಶಾಲೆಗಳಲ್ಲಿ ನಮ್ಮ ಡಿ ವಿ ಗುಂಡಪ್ಪನವರ ಮನೆಯಲ್ಲಿ ಏನು ಸ್ಥಾಪನೆ ಆಗಿದೆ DVG ಶಾಲೆ ಅಂತ, ಆ ಶಾಲೆಯಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಉರ್ದು ಕನ್ನಡ ಶಾಲೆ ಅಂದ್ರೆ DVG ಶಾಲೆ, ಉರ್ದು ಶಾಲೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಇದೆ. ಅದಕ್ಕಾಗಿ ನಮ್ಮ ಮುನೇಶ್ ಸಾಹೇಬ್ರು ಇಡೀ ನಮ್ಮ ನಗರದಲ್ಲೇ ಎಲ್ಲೂ ಡೋರ್ ಟು ಡೋರ್ ಡಸ್ಟ್ಬಿನ್ ಕೊಟ್ಟಿಲ್ಲ. ನಾನು ಅವ್ರ ಮನವಿ ಕೊಟ್ಟೆ, ಸರ್ ನಮ್ಮಲ್ಲಿ ಎಲ್ಲ ಕಸ ಎಲ್ಲ ರೋಡ್ಗೆಲ್ಲ ತಗೊಬಂದ್ ಹಾಕ್ತಾ ಇರ್ತಾರೆ, ನಿಮ್ ಟ್ರಸ್ಟ್ ನಿಂದ ನೀವು ನಮ್ಗೊಂದು ಡಸ್ಟ್ಬಿನ್ ಇದ್ ಮಾಡ್ಕೊಟ್ರೆ ಜನ ಗಾಡಿ ಕೊಡ್ತಾರೆ, ಅವಾಗ ನಗರ ಕೂಡ ಸ್ವಚ್ಛವಾಗಿರ್ತದೆ, ಸೌಂದರ್ಯ ಕಾಪಾಡ್ಬೋದು ಅಂತ. ಅದಕ್ಕೆ ಅವರು ಒಂದು ಲೋಡ್ ಡಸ್ಟ್ಬಿನ್ ಅನ್ನ ತಗೊಬಂದ್ ಕೊಟ್ರು. ಅದಕ್ಕೆ ನಮ್ಮ ನಗರದ ನಮ್ಮ ವಾರ್ಡಿನ ಜನತೆ ಪರವಾಗಿ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಇವರು ಸತತವಾಗಿ ಅವ್ರ ಸೇವೆ 2019ರಲ್ಲಿ ನಾವು ಏನ್ ಆಯ್ಕೆ ಆಗಿ ಬಂದ್ವಿ ಅವಾಗಿಂದ ಇವ್ರು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಒಂದೆಲ್ಲ ಒಂದ್ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದಾರೆ. ವಿಶೇಷವಾಗಿ ನಮ್ಮ ತಾಲೂಕಿಗೆ ವಿಶೇಷವಾಗಿ ಪ್ರಾಮುಖ್ಯತೆ ಕೊಡ್ತಾ ಇದಾರೆ. ಒಂದ್ಸಲಿ ನಾವ್ ಏನ್ ಅನ್ಕೊಂಡಿದ್ವಿ ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಇವ್ರು ಮಾಡಿರೋ ಕೆಲ್ಸಕ್ಕೆ ಇವ್ರ ಜೊತೆ ಮೇಡಮ್ ಬರ್ತಾ ಇದ್ರು, ಈ BO ಮೇಡಮ್. ಅವ್ರೇನಾದ್ರು ಇಲ್ಲಿ MLA ಏನಾದ್ರು ಕಂಟೆಸ್ಟ್ ಮಾಡ್ತಾರೇನೋ ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ಪಾಪ ಹಿಂದೆ ಇವ್ರು ಬಹಳ ಶ್ರಮ ಪಟ್ಟು ನಮ್ಮ ತಾಲೂಕಿನಲ್ಲಿ ನಮ್ಮ ಜಯಪ್ಪ ಸರ್ ಹೇಳ್ದಂಗೆ ಕೊರೋನಾ ಸಂದರ್ಭದಲ್ಲಿ ಆ ಇದ್ರಲ್ಲಿ ಜನರಿಗೆ ಅವಾಗ ಇಂದಿರಾ ಗಾಂಧಿ ಅವರು ಇದೆಲ್ಲ ಹಾಕಿದ್ರಂತೆ, ಗಂಜಿ ಎಲ್ಲ. ಆ ಟೈಮ್ ನಲ್ಲಿ ನಮ್ಮ ತಾಲೂಕಿಗೆ ಸ್ಯಾನಿಟೈಸರ್ಸು, ಮಾಸ್ಕು ಎಲ್ಲ ರೀತಿಯಲ್ಲಿ ಅವ್ರು ಸಹಕಾರ ಮಾಡಿಕೊಟ್ರು. ವಿಶೇಷವಾಗಿ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ನಾನು ಹೇಳ್ತಾನೆ ಇರ್ತೀನಿ. ಅದಕ್ಕೆ ಸ್ಟಾಪೇ ಇಲ್ಲ. ಅದೇ ನಮ್ಮಲ್ಲಿ ಒಂದ್ಸಲಿ ಮಳೆ ಜಾಸ್ತಿ ಆಗಿ ಕುರುಬುರಪೇಟೆ ಹೊಸಕೆರೆ ಪಕ್ಕದಲ್ಲಿ ಸುಮಾರು ಒಂದು 100 ಮನೆಗಳಿಗೆ ನೀರು ತುಂಬೋಗಿತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ರೆ
ಒಂದೇ ಒಂದು ಅವರ್ನಲ್ಲಿ ಇಲ್ಲಿ ಬಶೀರ್ ಸಾಹೇಬ್ರಿಗೆ ಇಲ್ಲಿ ಹೇಳಿ 1 ಲಕ್ಷ ಐಟಮ್ಸ್ ಅನ್ನು ಕೊಡಿಸ್ಬಿಟ್ರು. ಆ ಜನರಿಗೆ ಅವತ್ತು ಎಲ್ಲ ನೀರ್ ತುಂಬೋಗಿ ಅವ್ರ ಮನೆಯಲ್ಲಿ ಏನು ಮಾಡ್ಕೊಳ್ಳಿಕ್ಕೆ ಏನು ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ 1 ಲಕ್ಷದ ಆಹಾರ ಪದಾರ್ಥಗಳನ್ನ ನಮ್ದೊಂದು ಮಾತು ಮೇಲೆ ಕೊಡಿಸಿದ್ರು. ಅದಕ್ಕೆ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ಈ ಶಾಲೆಗೆ ಫೈಜುಲ್ಲಾ ಸಾಹೇಬ್ರು HM ಆಗಿ ಇಲ್ದೇ ಇರಬಹುದು, ಬೇರೆಯವ್ರು ಇರ್ಬೋದು, ಆದ್ರೆ ಶಾಲೆ ನಿಮ್ಮದಿದು, ನಮ್ದೇ. ನೀವು ಶಾಲೆಗೆ ಈ ವೇದಿಕೆ ಮೇಲೆ ಇಲ್ಲ ಅಂದ್ರೂ ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಿಮ್ ನೆನ್ಸ್ಕೊಂತಾನೆ ಇರ್ತೀವಿ. ಯಾಕಂತ ಹೇಳಿದ್ರೆ ನಿಮ್ಮೊಂದು ಕೊಡುಗೆ ಈ ಶಾಲೆಗೆ ಬಹಳ ಇದೆ ಸರ್. ಅದಕ್ಕೆ ನಾವೆಲ್ಲ ನಿಮ್ ಬಗ್ಗೆ ನಾವು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದೀವಿ. ನಿಮ್ಮ ಸಪೋರ್ಟ್ ನಮ್ಮ ಈ ಶಾಲೆಗೆ ಮತ್ತು ತಾಲೂಕಿನ ಎಲ್ಲಾ ಶಾಲೆಗಳಿಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಗೆ ದೇವ್ರು ಮಂಜಣ್ಣ ಈ ನಮ್ಮ ಕ್ಷೇತ್ರಕ್ಕೆ ಏನು ಕೊತ್ತೂರು ಮಂಜಣ್ಣ ಅಂತಿದ್ದಾರೆ, ಕೋಲಾರ ಕ್ಷೇತ್ರದ ಶಾಸಕರು, ಅವರು ತಿರುಪತಿಗೆ ಹೋಗ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಮಕ್ಕಳು ಎಲೆನಲ್ಲಿ ಊಟ ತಿಂತಾ ಇದ್ರಂತೆ, ಸರ್ಕಾರಿ ಶಾಲೆ ಮಕ್ಕಳು. ಅವರು ತಟ್ಟೆಗಳು ಕೊಟ್ಬಿಟ್ಟು ತಟ್ಟಲ್ ಮಂಜು ಅಂತ ಮತ್ತೆ ಆ ಸೇವೆ ಅಲ್ಲಿಂದ ಶುರು ಮಾಡಿ ಕೊತ್ತೂರು ಮಂಜು ಅವರು ಈ ಕೋಲಾರ ಕ್ಷೇತ್ರದ ಶಾಸಕರಾಗಿದ್ದಾರೆ, ಮುಂದೆ ಮಂತ್ರಿಗಳು ಆಗ್ಬಹುದು. ಅದೇ ರೀತಿ ರಾಜಕೀಯವಾಗಿ ಎಲ್ಲಾ ರೀತಿಯಲ್ಲಿ ನಮ್ಮ ಮುನೇ ಸಾಹೇಬರು ಬೆಳಿಲಿ ಅಂತ. ಯಾಕಂತ ಹೇಳಿದ್ರೆ ಅವ್ರು ತಟ್ಟೆಗಳು ಕೊಟ್ಟಿದ್ದಾರೆ, ಇವ್ರು ಎಲ್ಲಾ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಒಂದು ಮಾದರಿ ಮಾಡ್ಲಿಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ರೀತಿಯ ಕನ್ನಡ ಉರ್ದು ಅಂತ ಹೇಳದೆ ಇಲ್ಲಿ 2,000 ಮಕ್ಕಳಿಗೆ ಉರ್ದು ಶಾಲೆ ಮಕ್ಕಳು ಕೊಟ್ರೆ 8,000 ಮಕ್ಕಳು ಕನ್ನಡ ಶಾಲೆ ಮಕ್ಕಳಿಗೆ ಇವತ್ತು ಅವರು ಟ್ರ್ಯಾಕ್ ಸೂಟ್ ಅನ್ನ ಕೊಟ್ಟು ಎಲ್ಲಾ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಟ್ಟು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲಾ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಕ್ಕೆ ಇದುವರೆಗೂ ಮುಂದೆ ಕೂಡ ತಾವು ಇದೇ ರೀತಿ ಸಹಕಾರ ನಿಮ್ದು ಇದು ಈ ಶಾಲೆ ಮತ್ತು ಎಲ್ಲಾ ಶಾಲೆಗಳ ಮೇಲೆ ಕೂಡ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಮುನೇ ಸಾಹೇಬ್ರ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ ಫೈಜುಲ್ಲಾ ಸಾಹೇಬ್ರು ಯಾವತ್ತೂ ನಾವು ತಪ್ಪಿಲ್ಲ, ತಪ್ಪೋದು ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಹಂಗ್ ನಿಮ್ಗೆ ನಮ್ಗೂ ಒಡನಾಟ ಇದೆ. ನಮ್ಮ ಒಳ್ಳೆ ರೀತಿಯಲ್ಲಿ ತಾವು ಎಲ್ಲಾ ರೀತಿಯಲ್ಲಿ ನಮ್ಗೆ ಸ್ಪಂದಿಸ್ತಾ ಇದ್ದೀರಾ. ಮುಂದಕ್ಕೆ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ, ನಿಮ್ಗೆ ಆರೋಗ್ಯ ಐಶ್ವರ್ಯ ಎಲ್ಲಾ ರೀತಿಯಲ್ಲಿ ಕೊಟ್ಟು ಒಳ್ಳೆ ಅಧಿಕಾರಿಗಳು ನಿಮ್ಗೆ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.